ಹಾಯ್ ಫ್ರೆಂಡ್, ನೋಡ್ರಿ ಫ್ರೆಂಡ್ಸ್, ಇಲ್ಲಿ ತತ್ತಿ ಕುದಿಸಾಕೈತೈತಿ ಫ್ರೆಂಡ್ಸ್. ನಾನು ಮೊಟ್ಟೆ ಬಿರಿಯಾನಿ ಮಾಡಾಕತ್ತೀನಿ. ನೋಡ್ರಿ, ತತ್ತಿ ಕುದಿಸಾಕೈತೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ, ಅಂದ್ರೆ ಲಘು ಬಿಚ್ಚುತ್ತೆ ಇದು ಸಿಪ್ಪಿ. ಇಲ್ಲಂದ್ರೆ ಬಿಚ್ಚಂಗಿಲ್ಲ ರೀ. ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ರಿ ಫ್ರೆಂಡ್ಸ್. ಯಾವಾಗೂ ನೀವು ತತ್ತಿ ಕುದಿಸ್ಬೇಕಾದ್ರೆ ಉಪ್ಪು ಹಾಕಿ ಕುದಿಸ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಕಾಯ್ದೈತಿ ಎಣ್ಣೆ. ಇದು ಕಾಯ್ದೈತಿ, ಇದಕ್ಕೆ ಎಣ್ಣೆ ಹಾಕೋಣ ಅಂತ. ಈಗ ಎಣ್ಣೆ ಕಾದೈತಿ. ಇದಕ್ಕೆ ಪಲಾವ್ ಎಲೆ, ಲವಂಗ, ಏಲಕ್ಕಿ, ಚಕ್ಕಿ ಎಲ್ಲ ಹಾಕಿ ಫ್ರೈ ಮಾಡತ್ತೀನಿ ರೀ. ಮತ್ತು ಅದ್ರಾಗ ಉಳ್ಳಾಗಡ್ಡಿನೂ ಹಾಕೀನಿ. ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡ್ರಿ. ಚಲೋ ಸಾಫ್ಟ್ ಆಗಬೇಕದು, ಮಸ್ತ್ ಫ್ರೈ ಆಗಬೇಕು ನೋಡ್ರಿ. ನಾನು ಮಾಡಾಕುಂತೀನಿ, ಫ್ರೈ ಆಗಲಿ ಅದು. ಆರಾಮಿಲ್ಲ ಫ್ರೆಂಡ್ಸ್ ನನಗೆ. ಮತ್ತು ಹೊಳ್ಳಿ ಥಂಡಿ ಜ್ವರ ಬಂದುಬಿಟ್ಟೈತ್ರಿ. ಅದಕ್ಕೆ ಮಾತಾಡೋಕೆ ಆಗೋಲ್ದು, ಹಂಗೆ ವಾಯ್ಸ್ ಕೊಟ್ಟೀನಿ ನಾನು. ಅದಕ್ಕೆ ನಿನ್ನೆಲ್ಲ ಆರಾಮಿದ್ದೀರಿ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಾಕುಂತೀನಲ್ಲ, ಇವತ್ತು ಭಾಳ ಇದಾಗೈತಿ. ಹಾಗಾಗಿ ವಾಯ್ಸ್ ಸ್ವಲ್ಪ ಇದಾದ್ರೆ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್. ನೋಡ್ರಿ, ಈಗ ನಾನು ಹಸಿ ಖಾರ ಹಾಕಾಕುಂತೀನಿ. ಅದಕ್ಕೆ ಅದ್ರಾಗ ಏನೇನೆಲ್ಲ ಹಾಕೊಂಡೇನಪ್ಪ ಅಂದ್ರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಅಲ್ಲ ಅದೆಲ್ಲ ಹಾಕೊಂಡು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಡೇನ್ರಿ. ಅದನ್ನು ಆ ಪೇಸ್ಟನ್ನು ನಾನು ಇದಕ್ಕೆ ಹಾಕಾಕುಂತೀನಿ. ನೀವು ಸಪ್ರೇಟ್ ಮಾಡ್ಕೊಂತೂ ಹಾಕ್ಕೋಬೋದು. ನಾವು ಹಿಂಗೆ ಮಾಡ್ಕೊತೀವಿ ಅಂದ್ರೂ ಎಲ್ಲ ಒಮ್ಮಕ್ಲೇನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿ ಹಾಕ್ಬೋದು ನೋಡ್ರಿ. ಅದು ಫ್ರೈ ಆದಿಂದ ತೋರಿಸ್ತೀನಿ ರೀ. ಮತ್ತು ನಾನು ನೋಡ್ರಿ, ಟಮಾಟಿ ಹಾಕ್ಕೊಂಡೀನಿ. ಟಮಾಟಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ ನಾವು, ಅಂದ್ರೆ ಅದು ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡ್ರಿ. ಈಗ ನಾನು ತತ್ತಿ ಹೆಂಗೆ ಸುಲಿಯಾಕೊಂತೀನಿ ನೋಡ್ರಿ. ಇದೊಂದು ಟಿಪ್ಸ್ ನೋಡ್ರಿ ಫ್ರೆಂಡ್ಸ್. ಉಪ್ಪು ಹಾಕಿ ಕುದಿಸಿದ್ವಿ ಅಂದ್ರೆ ಲಘೂನ ಅದರದ್ದು ಸಿಪ್ಪಿ ಬಿಸ್ತೈತ್ರಿ, ಇಲ್ಲಾಂದ್ರೆ ಬಿಚ್ಚಂಗಿಲ್ಲ ಅದು. ನೋಡ್ರಿ, ನಾನು ಹೆಂಗೆ ಸುಲಿಯಾಕೊಂತೀನಿ, ಅದು ಲಘೂನ ಬರ್ತೈತ್ರಿ ಸುಲ್ಯಾಕ. ನೋಡ್ರಿ, ಆಗಲೇ ನಾನು ಸುಲಿದೆ ಈಗ. ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊಳ್ಳೋಣ್ರಿ ಕಲರಿಗೆ. ಇದು ಖಾರ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಅದು ಹಾಕ್ಕೊಂಡೀನಿ. ಸ್ವಲ್ಪ ಚಿಕನ್ ಮಸಾಲೆನೂ ಹಾಕ್ಕೊಂಡೀನಿ, ಮತ್ತು ಸ್ವಲ್ಪ ಗರಂ ಮಸಾಲೆ, ಮತ್ತು ಇದು ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಅಲ್ಲ ರೀ, ಬಿರಿಯಾನಿ ಮಸಾಲ ಹಾಕ್ಕೊಂಡೇನಿ ನೋಡ್ರಿ. ಅದು ಹಾಕ್ಕೊಂಡು ಸ್ವಲ್ಪ ಕುರುಮೋಳಿಂದ ಕಾಳು ಮೆಣಸು ಪುಡಿ ಹಾಕಾಕುಂತೀನಿ. ಇಲ್ಲೇನಂತಾರಂದ್ರೆ ಕುರುಮೋಳು ಅಂತಾರೆ. ಅದಕ್ಕೆ ಹಾಗಾಗಿ ನನಗೆ ಅದನ್ನು ಬರ್ತೈತಿ ಮಾತಾಡುವಾಗ. ಅದು ಕಾಳು ಮೆಣಸು ಪುಡಿ ನೋಡ್ರಿ ನಾನು ಹಾಕಿದ್ದು. ಸ್ವಲ್ಪ ಇಟ್ಟಿಗೆ ಮತ್ತು ಹೊಳೆ ಮಾಡಿ ಇಟ್ಕೋಬೇಕು. ಖಾಲಿ ಆಗೈತಿ, ಮಾಡ್ಬೇಕು ನೋಡ್ರಿ. ಮಾಡೋ ಮುಂದೆ ತೋರಿಸ್ತೀನಂತ. ಸ್ವಲ್ಪ ನೋಡ್ರಿ ಅರಿಶಿನ ಹಾಕಾಕುಂತೀನಿ ನಾನು. ಅದು ಹಾಕಿದ ಮೇಲೆ ಇದಕ್ಕೆ ಮೊಸರು ಹಾಕ್ಬೇಕ್ರಿ ನಾವು. ನೋಡ್ರಿ, ಒಂದು ಸ್ವಲ್ಪ ಕರಿಬೇವನು ಹಾಕೀನಿ. ಮತ್ತು ಮಸ್ತ್ ಟೇಸ್ಟ್ ಕೊಡ್ತೈತೆ ಇದು ಕರಿಬೇವು ಹಾಕಿದ್ರೆ. ಇಲ್ಲೇ ಕೇರಳದೊಳಗೆ ಏನೋ ಒಂದು ಅಡುಗೆ ಮಾಡ್ಲಿಕ್ಕೆ ಕರಿಬೇವು ಹಾಕಿ ಮಾಡ್ತಾರೆ ನೋಡ್ರಿ. ಇಲ್ಲಿ ಬಿರಿಯಾನಿ ಮಾಡಲಿ, ಏನಾದರೂ ಮಾಡಲಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಏನಿದ್ರೂ ಕರಿಬೇವು ಹಾಕಿ ಮಾಡೋದು. ಮೀನಕ್ಕೆ ಎಲ್ಲ ಕರಿಬೇವು ಯೂಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಮೀನ ಮತ್ತು ಎಲ್ಲದಕ್ಕೂ ರೀ, ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲದಕ್ಕೂ ಹಾಕ್ತಾರೆ ನೋಡ್ರಿ. ಇಲ್ಲಿ ಕರಿಬೇವು ಇಲ್ಲಾರ್ದನ ಅಡುಗೆ ಮಾಡಂಗಿಲ್ಲ ಇಲ್ಲಿ. ಮತ್ತು ನಾನು ನೋಡ್ರಿ ಈಗ ಮೊಸರು ಹಾಕಿದೆ, ಅದಕ್ಕೆ ಕರಿಬೇವು ಹಾಕಿದೆ, ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದೆ. ಮತ್ತೀಗ ಮೊಸರನ್ನು ಹಾಕಾಕುಂತೀನಿ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡ್ರಿ ಫ್ರೆಂಡ್ಸ್, ಮಸ್ತ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಮ್ಮೆ ಮಾಡ್ಬೇಕು ಅನಿಸುತ್ತೆ ನಿಮಗೆ. ಅಷ್ಟು
ಎಷ್ಟು ಸೂಪರಾಗಿತ್ತು ರೀ. ನಾನು ಈ ಸರಿ ಕುಕ್ಕರ್ ಒಳಗೆ ಮಾಡಾಕುಂತೀನಿ ಫ್ರೆಂಡ್ಸ್, ಯಾಕಂದ್ರೆ ಲಘು ಆಗುತ್ತೆ, ಟೈಮೂ ಆಗಿತ್ತು ಅಂಥೇಳಿ ನಾನು ಕುಕ್ಕರ್ನಾಗ ಮಾಡಾಕುಂತೀನಿ ನೋಡಿರಿ. ಯಾಕಂದ್ರೆ 1 ಗಂಟೆ ಆಗಿಬಿಟ್ಟಿತ್ತು ಆಗಲೇ ನಾ ಮಾಡೋ ಹೊತ್ನ್ಯಾಗ. ಮತ್ತು ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ ಅಂಥೇಳಿ ನಾನು ಕುಕ್ಕರ್ನಾಗ ಮಾಡಾಕುಂತೇನೆ ನೋಡಿರಿ. ಮತ್ತು ಇದಕ್ಕೊಂದು ಸ್ವಲ್ಪ ಪುದೀನ ಹಾಕ್ಬೇಕು ನೋಡಿರಿ. ಇದಕ್ಕೆ ನೋಡಿರಿ ಪುದೀನ ಇದ್ದಿದ್ದಿಲ್ಲ, ಹೊರಗೆ ನಾವು ಅಲ್ಲೇ ಬೆಳೆಸೀವಿ, ಅದ್ರಾಗಿಂದ ಹರ್ಕೊಂಬಂದು ಹಾಕಿದೆ ಪುದೀನ. ಅದು ಹಾಕಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಾಕುಂತೀನಿ ನೋಡಿರಿ ಹೆಂಗಾಗೈತಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗ್ಯಾರೆಲ್ಲ ನೋಡೋಕೆ ಕುಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಎಲ್ಲ ಚಾನಲ್ಲು ಸಪೋರ್ಟ್ ಮಾಡ್ತೀರಿ, ನನಗೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ. ಮತ್ತು ನಾನೀಗ ತತ್ತಿ ಹಿಂಗೆ ಒಳಗೆ ಒಂದು ಕಡ್ಡಿ ಚುಚ್ಚಿ ಹಿಂಗೆ ಇದು ಬರ್ತೈತಲ್ರಿ, ಇದು ಏನೋ ಅಂತಾರ್ರಿಪ್ಪ, ಈ ಥರ ಒಂದು ಸ್ಟಿಕ್ ಸಿಗ್ತೈತಿ, ಅದು ತೊಗೊಂಬಂದಿದ್ವಿ ನಾವು. ಅದರಲ್ಲೇ ನಾವು ಹಿಂಗೆ ಒಳಗೆ ಒಂದು ಸ್ವಲ್ಪ ಹೋಲ್ಸ್ ಮಾಡ್ಕೋಬೇಕು ರೀ, ಅಂದ್ರೆ ಮಸಾಲೆ ಎಲ್ಲ ಅದ್ರೊಳಗೆ ಹೀರ್ಕೊಳತ್ತೆ. ಹಾಗಾಗಿ ಮಾಡ್ಕೊಂಡೀನಿ ನೋಡಿರಿ. ನಾನೀಗ ಅದ್ರಾಗ ಹಾಕೀನಿ ತತ್ತಿ ಎಲ್ಲನೂ ಮಸಾಲೆಯೊಳಗೆ, ಅದು ಹೀರ್ಕೊಳ್ಳಿ ಅಂಥೇಳಿ. ಈಗ ನಾನು ಇದಕ್ಕೆ ಅಕ್ಕಿ ತೊಳ್ಕೊಂಡು ಮತ್ತು ನೀರು ಹಾಕ್ತೀನಿ ನೋಡಿರಿ ಅಕ್ಕಿನೂ ಹಾಕಿದೆ, ನೀರೂ ಹಾಕಿದೆ. ಈ ಸದ್ದು ಅದು ಫೋನ್ ಬಿದ್ದು ಬಿಡ್ತು ನೋಡಿರಿ, ಇಲ್ಲೇ ಫೋನ್ ಕೆಳಗಡೆ ಬಿದ್ದುಬಿಟ್ರು. ಟ್ರೈಫೋನ್ಯಾಗ ಹಾಕಿದ್ದೆ ನಾನು, ಫೋನ್ ಬಿದ್ದು ಬಿಡ್ತು ತಳಗೆ ನೋಡಿರಿ. ಈಗ ನಾನು ಮತ್ತೆ ಹೊಳ್ಳಿ ಅನ್ನಕ್ಕೆ ನಾನು ಆಗಲೇ ಸ್ವಲ್ಪ ಹಾಕಿದ್ದೆ ರೀ ಉಪ್ಪು, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸಾಫ್ಟ್ ಆಗಲಿ ಅಂಥೇಳಿ ಹಾಕಿದ್ದೆ. ಈಗೇನೈತಿ, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕುಂತೀನಿ ನೋಡಿರಿ. ನಾನು ಅನ್ನಕ್ಕೆ ಅದಕ್ಕೆ ಮಸಾಲೆಗೆ ಎಲ್ಲ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕ್ತೀನಿ. ಹಾಕಿ ಇದು 2 ವಿಜಲ್ ಬರೋದ ನಾನು ಕೂಗಿಸ್ಕೊತೀನಿ. ಒಂದು ಕಡೆ ಅದು ಇಟ್ಟೆ ರೀ ಫ್ರೆಂಡ್ಸ್. ಈ ಕಡೆ ನೋಡಿರಿ, ಇಲ್ಲೇ ಉಳ್ಳಾಗಡ್ಡಿನೂ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಮೊಸರು, ಉಪ್ಪು ಮತ್ತು ಇದು ವಿನ್ಯಾಗಿರಿ ನೋಡಿರಿ, ಇದನ್ನು ಹಾಕಬೇಕು. ಇದು ವಿನ್ಯಾಗರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ರಾಯ್ತಾ, ಮೊಸರು ಬಜ್ಜಿ, ಮೊಸರು ಚಟ್ನಿ ಏನು ಬೇಕಾದ್ರೆ ಅನ್ಬೋದು ನೋಡ್ರಿ. ಇದಕ್ಕೆ ನೋಡಿರಿ ಎಷ್ಟು ಮಸ್ತ್ ಕಾಣುತ್ತೆ. ಇದ್ರಾಗ ಒಬ್ಬೊಬ್ರು ಟೊಮೆಟೊ ಅದೆಲ್ಲ ಹಾಕ್ತಾರೆ ನೋಡ್ರಿ, ನಾನು ಹಾಕಿಲ್ಲ. ಗಜ್ಜರಿ ಹಾಕ್ತಾರೆ, ಟೊಮೆಟೊ ಹಾಕ್ತಾರೆ, ಮಸ್ತ್ ಆಗ್ತಾರೆ. ನಾನು ಅಂಟಕ್ಕೆ ಗಜ್ಜರಿ ಏನೂ ಇಲ್ಲ ರೀ, ಅದಕ್ಕೆ ಹಾಕಿಲ್ಲ ನಾನು. ಟೊಮೆಟೊ ಇಲ್ಲ, ಹಾಕಿಲ್ಲ ರೀ ಅಷ್ಟು. ಇದು ಟೊಮೆಟೊ ಐತ್ರಿ, ಆದರೆ ಹಾಕಿಲ್ಲ, ಸಾರಿ. ನೋಡ್ರಿ ಫ್ರೆಶ್ ಎಷ್ಟು ಮಸ್ತ್ ಅದೈತೆ ನೋಡ್ರಿ. ಅದ ನೋಡ್ರಿ ಕತ್ತಿ ಒಂದು ಸ್ವಲ್ಪ ಹೊಡೆದಿಲ್ಲ ನೋಡ್ರಿ ಇಲ್ಲಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಬರ್ರಿ ನಮ್ಮನೆಗೆ ಊಟಕ್ಕೆ ಎಲ್ಲರೂ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಟೇಸ್ಟೂ ಭಾರಿ ಆಗೈತೆ ರೀ ಇದು. ಯಾಕಂದ್ರೆ ಇಲ್ಲೇ
ನೋಡಿ ಹೇಳ್ತೇನೆ ತಡ್ರಿ ನಾನು ಟೇಸ್ಟ್. ಮಸ್ತಾಗೈತೆ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ನೋಡ್ರಿ. ಈ ಥರ ಮಾಡಿರಿ ಫ್ರೆಂಡ್ಸ್ ನೀವು, ಮಸ್ತಾಗುತ್ತೆ. ಕುಕ್ಕರ್ ದಮ್ ನೋಡ್ರಿ ಫ್ರೆಂಡ್ಸ್, ಇದು ಕುಕ್ಕರ್ನಾಗ ಮಾಡಿ ನಾನು, ಭಾರಿ ಟೇಸ್ಟ್ ಆಗೈತೆ ರೀ. ತಿಂದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ನೀವು. ನನ್ನ ಹೊಟ್ಟೆ ಭಾಳ ಹಸಿತ್ತು ಫ್ರೆಂಡ್ಸ್. ನಾನು ಊಟ ಮಾಡಿ ಆದಿಂದ ಸಿಗ್ತೇನೆ ಫ್ರೆಂಡ್ಸ್.